ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ವಯಾಲಿಕಾವಲ್ ಮಹಾಲಕ್ಷ್ಮಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಆರೋಪಿಯ ಸುಳಿವು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಸೆಪ್ಟೆಂಬರ್ 2ರಂದು ಮಹಾಲಕ್ಷ್ಮಿ ಫೋನ್ ಸಂಪರ್ಕದಲ್ಲಿದ್ದ ಎಲ್ಲರನ್ನೂ ಕೂಡ ಪತ್ತೆ ಮಾಡಿದ್ದಾರೆ. ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಅದರಲ್ಲಿ ಓರ್ವ ಮಾತ್ರ ಪರಾರಿಯಾಗಿದ್ದಾನೆ. ಓರ್ವ ಮಾತ್ರ ಕೃತ್ಯದ ಮಾರನೇ ದಿನ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದಾನೆ. ಮೂಲತಃ ಆತ ಒಡಿಶಾದವನು ಅನ್ನೋ ಮಾಹಿತಿ ಇದೆ. ಮಹಾಲಕ್ಷ್ಮಿ ಹತ್ಯೆಯ ಆರೋಪಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಈಗಾಗಲೇ ಆ ಆರೋಪಿಯ ತಮ್ಮನ ವಿಚಾರಣೆಯನ್ನ ಪೊಲೀಸರು ಕೂಡ ನಡೆಸಿದ್ದಾರೆ. ಸದ್ಯ ಮಹಾಲಕ್ಷ್ಮಿ ಹತ್ಯೆ ಆರೋಪಿ ಪಶ್ಚಿಮ ಬಂಗಾಳದಲ್ಲಿರೋದು ಪತ್ತೆಯಾಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಪೊಲೀಸರು ಮಹತ್ವದ ಸುಳಿವು ಪತ್ತೆ ಹಚ್ಚಿದ್ದಾರೆ. ಆರೋಪಿ ಯಾರು, ಹೇಗೆ ಗೊತ್ತಾಯಿತು ಮಾಹಿತಿ, ಯಾವಾಗ ಕರೆತರ್ತಾರೆ? ಸಭಾ ವೈಲಿಕಾವಲ್ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಸೆಪ್ಟೆಂಬರ್ 2ನೇ ತಾರೀಕು ಮಹಾಲಕ್ಷ್ಮಿ ಹತ್ಯೆ ಆದಂತ ದಿನ ಆಕೆಗೆ ಬಂದಿರುವಂತ ಎಲ್ಲ ಫೋನ್ ಕಾಲ್ಗಳ ಸಿಡಿಆರ್ ಅನಾಲಿಸಿಸ್ ಅನ್ನ ಈಗ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಮುಖವಾಗಿ ಮಹಾಲಕ್ಷ್ಮಿಗೆ ಸೆಪ್ಟೆಂಬರ್ 2ನೇ ತಾರೀಕು ಆಕೆ ಕರೆಯನ್ನ ಮಾಡಿರುವಂತದ್ದಾಗಿರ್ಬೋದು, ಜೊತೆಗೆ ಆಕೆಗೆ ಬಂದಂತ ಇನ್ಕಮಿಂಗ್ ಕಾಲ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಿ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ವೈಲಿಕಾವಲ್ ಪೊಲೀಸರು ಮಾಡಿರುವಂತದ್ದು. ಖುದ್ದು ಬೆಂಗಳೂರಿನ ಸೆಂಟ್ರಲ್ ಡಿವಿಷನ್ ಡಿಸಿಪಿ ಆಗಿರುವಂತಹ ಶೇಖರ್ ಎಲ್ಲವನ್ನು ಕೂಡ ಮಾನಿಟರ್ ಮಾಡಿರುವಂತದ್ದು. ಪ್ರಮುಖವಾಗಿ ಆಕೆಗೆ ಬಂದಂತ ಕರೆಗಳ ಪ್ರಕಾರ ಸುಮಾರು ಓರ್ವ ವ್ಯಕ್ತಿ ಮಾತ್ರ ಬೆಂಗಳೂರನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಆತನ ಮೊಬೈಲ್ ಬೆಂಗಳೂರಿನಿಂದ ವೆಸ್ಟ್ ಬೆಂಗಾಲ್ಗೆ ಹೋಗೋವರೆಗೂ ಆಕ್ಟಿವ್ ಆಗಿದ್ದು, ವೆಸ್ಟ್ ಬೆಂಗಾಲ್ನಲ್ಲಿ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂಥದ್ದು ಗೊತ್ತಾಗಿರುವಂಥದ್ದು. ಆತ ಮಹಾಲಕ್ಷ್ಮಿಗೆ ಮಾಡಿರುವಂಥ ಫೋನ್ ಕಾಲನ್ನು ಬಿಟ್ಟು ಬೇರೆ ಯಾರಿಗೆಲ್ಲ ಸೇಮ್ ಟವರ್ ಡಂಪ್ನಲ್ಲಿ ಫೋನನ್ನು ಮಾಡಿದ್ದಾನೆ ಅಂತೇಳಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದೇ ಬೆಂಗಳೂರಿನಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಆತ ಕೊಲೆ ಆರೋಪಿ ಏನಿದ್ದಾನೆ ಆತ ಮತ್ತೊಬ್ಬ ವ್ಯಕ್ತಿಗೆ ಕರೆಯನ್ನು ಮಾಡಿರ್ತಾನೆ. ಆತನನ್ನು ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಡಿಶಾ ಮೂಲದ ವ್ಯಕ್ತಿ ಏನಿದ್ದಾನೆ ಆತ ತನ್ನ ತಮ್ಮನಿಗೆ ಕರೆಯನ್ನ ಮಾಡಿ ಈ ರೀತಿಯಾಗಿ ವೈಲಿಕಾವಲ್ನಲ್ಲಿ ಮಹಾಲಕ್ಷ್ಮಿಯ ಹತ್ಯೆಯನ್ನ ಮಾಡಿದ್ದೀನಿ, ಪೊಲೀಸರು ನನ್ನ ಸಂಪರ್ಕವನ್ನ ಮಾಡ್ಬೋದು, ಯಾವುದೇ ಕ್ಷಣದಲ್ಲಾದರೂ ಪೊಲೀಸರು ನನ್ನ ಅರೆಸ್ಟ್ ಅನ್ನ ಮಾಡ್ಬೋದು, ನಾನು ಬೆಂಗಳೂರನ್ನ ಬಿಟ್ಟು ಖಾಲಿ ಮಾಡ್ತಾ ಇದ್ದೀನಿ, ನೀನು ಆದಷ್ಟು ಬೇಗ ಹೊರಟ್ಬಿಡು, ಒಡಿಸ್ಸಾಗೆ ಬಾ ಅಂತೇಳಿ ಆತ ತನ್ನ ಸಹೋದರನಿಗೆ ಹೇಳಿರ್ತಾನೆ. ಈ ವಿಚಾರ ಯಾವಾಗ ಪೊಲೀಸ್ ಅಧಿಕಾರಿಗಳು ಗೊತ್ತಾಗುತ್ತೆ ಕೂಡಲೇ ಪೊಲೀಸ್ ಅಧಿಕಾರಿಗಳು ಆತನ ತಮ್ಮನನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಆರೋಪಿ ತಮ್ಮನಿಗೂ ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಹೀಗಾಗಿ ಆತನಿಂದ ಮಾಹಿತಿ ಕಲೆ ಹಾಕಿ ಆತನನ್ನ ಕಳಿಸುವಂತ ಕೆಲಸವನ್ನ ಮಾಡಿದ್ರೆ, ಜೊತೆಗೆ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತೇಳಿ ಆತನಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆತನ ಸಹೋದರ ಕೊಟ್ಟಂತ ಮಾಹಿತಿ ಮೇರೆಗೆ ಆತನ ಒಡಿಸ್ಸಾದ ಅವರ ಮನೆಗೆ ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆತ ಘಟನೆ ಆದಂಥ ನಂತರದಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನ ನಂತರದಲ್ಲಿ ಬೆಂಗಳೂರನ್ನ ಬಿಟ್ಟು ಖಾಲಿ ಆದರೂ ಕೂಡ ಆತ ವೆಸ್ಟ್ ಬೆಂಗಾಲ್ಗೆ ಹೋಗಿ ಮೊಬೈಲನ್ನು ಸ್ವಿಚ್ ಆಫ್ ಅನ್ನು ಮಾಡ್ಕೊಂಡಿದ್ದಾನೆ. ಒಡಿಸ್ಸಾದ ತನ್ನ ಊರಿಗೂ ಕೂಡ ಹೋಗಿಲ್ಲ, ಆದರೆ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿಲ್ಲ. ಆತ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಕೇವಲ ಸಹೋದರನಿಗೆ ಮಾತ್ರ ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.